ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಒಂದು ಬಾಡಿ ವಾಶ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಬಾಡಿ ವಾಶ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ನೀವೀಗ ಸೋಪಲ್ಲಿ ಅಥವಾ ಯಾವ್ದಾರ ಬೇರೆ ಫ್ರೇಗ್ರೆನ್ಸ್ ಇರೋವಂಥದ್ದು ನಾರ್ಮಲಿ ಬ್ಯೂಟಿ ಪ್ರಾಡಕ್ಟ್ ಇರೋಂಥ ನೀವು ಬಾಡಿ ವಾಶ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೇನೆ ಗೊತ್ತಿರತ್ತೆ ತುಂಬ ಸ್ವೆಟ್ಟಿಂಗ್ ಆಗ್ತಿರ್ತೀರಾ, ಬಾಡಿ ಸ್ಮೆಲ್ ಬರ್ತಾ ಇರತ್ತೆ, ಆ್ಯಂಡ್ ಆಲ್ಸೋ ಸ್ಕಿನ್ ಪ್ರಾಬ್ಲಮ್ಸ್ಗಳೆಲ್ಲದು ಕೂಡ ಬರ್ತಿರತ್ತೆ, ತುಂಬ ಡ್ರೈನೆಸ್ ಎಲ್ಲ ಅನ್ನಿಸ್ತಿರತ್ತೆ, ಪೀಲಿಂಗ್ ಆಗ್ತಿರತ್ತೆ. ಸೊ ಹೀಗೆ ಕೆಲವೊಬ್ರು ಒಂದೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ ಅಲ್ವಾ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ ಸೊ ಆ ರೀತಿನಲ್ಲಿ ಕೆಮಿಕಲ್ಸ್ ಇರೋದನ್ನ ನೀವು ಯೂಸ್ ಮಾಡೋದಕ್ಕಿಂತ ಸೊ ನೀವು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರೋಂಥ ಈ ರೀತಿ ಬಾಡಿ ವಾಶ್ಗಳನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕೆ ಇದನ್ನು ಯೂಸ್ ಮಾಡಬೇಕು ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ, ಎಲ್ಲದು ಫುಲ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋಂಥ ಬಾಡಿ ವಾಶ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಸುಮ್ಮನೆ ನಾರ್ಮಲ್ ಯಾವುದೊಂದು ಸೋಪ್ ಯೂಸ್ ಮಾಡೋದಕ್ಕಿಂತ ಈ ರೀತಿನಲ್ಲಿ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ತಪ್ಪೇನೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಒಂದು ಬಾಡಿ ವಾಶ್ ಯಾವುದು ಅಂತ ಹೇಳಿದ್ರೆ ಬಿ ಬಾಡಿ ವೈಸ್ 1% ಸ್ಯಾಲಿಸಿಲಿಕ್ ಆಸಿಡ್ ಬಾಡಿ ವಾಶ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವ ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಇರುತ್ತೆ. ಸೊ ಯಾಕೆ ಇದು ಬೆಸ್ಟ್ ಅಂತ ಹೇಳಿದ್ರೆ ಇದು ಜೆಲ್ ಬೇಸ್ಡ್ ಆಗಿದೆ, ಓಕೆನಾ. ಸೊ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಇದು ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಆಲ್ಸೋ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇದು ನಿಮಗೆ 2 ಪ್ಯಾಕಲ್ಲೂ ಕೂಡ ಸಿಗ್ಬೋದು. ಓಲ್ಡ್ ಒನ್ ಮತ್ತು ನ್ಯೂ ಒನ್ ಎರಡು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು, ನೀವೇನಾದ್ರು ಬೈ ಮಾಡಿದಾಗ ನಿಮಗೆ ಓಲ್ಡ್ 1 ಪ್ಯಾಕ್ ಆದ್ರೂ ಬರ್ಬೋದು ಅಥವಾ ನ್ಯೂ 1 ಪ್ಯಾಕ್ ಆದ್ರೂ ಬರ್ಬೋದು. ಸೊ ಯಾಕೆ ಇದು ಬೆಸ್ಟ್ ಅಂತ ಹೇಳಿದ್ರೆ ಸೊ ಡೆಡ್ ಸ್ಕಿನ್ ಸೆಲ್ಸ್ನ ಇದು ರಿಮೂವ್ ಮಾಡುತ್ತೆ ನೀವು ಅಪ್ಲೈ ಮಾಡಿದಾಗ. ಮತ್ತೆ ಅನ್ಕ್ಲಾಗ್ಡ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಆಕ್ಸಿಜನ್ ಲೆವೆಲ್ ನೀಟಾಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನಿಮಗೆ ಯಾವುದೇ ರೀತಿ ಸ್ಮಾಲ್ ಬಂಪ್ಸ್ ಎಲ್ಲ ಬರುತ್ತೆ ನೋಡಿ, ಆ ರೀತಿನಲ್ಲಿ ಬರೋದಿಲ್ಲ. ಮತ್ತೆ ತುಂಬ ನಿಮಗೆ ರಫ್ನೆಸ್ ಏನಾದ್ರು ಅನಿಸ್ತಿತ್ತು ನಿಮ್ಮ ಬಾಡಿ ಮತ್ತೆ ಬಂಪಿ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಬಾಡಿ ಅಡೋರ್ ಏನಾದ್ರು ಇತ್ತು ಅಂದ್ರೆ ಬಾಡಿ ಸ್ಮೆಲ್ ಏನಾದ್ರು ಇತ್ತು, ತುಂಬಾ ಸ್ವೆಟ್ ಏನಾದ್ರು ಆಗ್ತಿದ್ದೀರಾ, ಸೊ ಅದರಿಂದ ತುಂಬಾ ಸ್ಮೆಲ್ ಬರ್ತಿತ್ತು ಅಂತ ಹೇಳಿದ್ರೆ ಈ ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ ಸ್ಮೆಲ್ ಎಲ್ಲದು ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಸ್ಮೆಲ್ ನಿಮಗೆ ಬರೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ನ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ತುಂಬಾ ಜನ ಸ್ಮೆಲ್ ಬರುತ್ತೆ ಅಂತ ಹೇಳಿ ಪರ್ಫ್ಯೂಮ್ಸ್ ಎಲ್ಲ ಹಾಕ್ತಿರ್ತೀರಲ್ವಾ. ಸೊ ಪರ್ಫ್ಯೂಮ್ಸ್ ನ ನೀವು ಯೂಸ್ ಮಾಡೋ ನೀಡೇ ಇರೋದಿಲ್ಲ. ಸೊ ಪರ್ಫ್ಯೂಮ್ಸ್ ಯೂಸ್ ಮಾಡೋದ್ರಿಂದನೂ ಕೂಡ ನಿಮ್ಮ ಬಾಡಿಗೆ ತುಂಬಾನೇ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಅದ್ರಲ್ಲಿ ತುಂಬಾ ಆಲ್ಕೋಹಾಲಿಕ್ ಇರುತ್ತೆ, ಮತ್ತೆ ಫ್ರೇಗ್ರೆನ್ಸ್ ಇರುತ್ತೆ, ತುಂಬಾ ಪ್ಯಾರಾಬಿನ್ಸ್ ಎಲ್ಲ ತುಂಬಾ ನಿಮಗೆ ಇರುತ್ತೆ ಅಲ್ವಾ. ಸೊ ಅದರಿಂದನೂ ಕೂಡ ಡೆಡ್ ಸ್ಕಿನ್ಸ್ ಎಲ್ಲದು ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇರುತ್ತೆ. ಮತ್ತೆ ಸ್ಕಿನ್ ಎಲ್ಲದು ಕೂಡ ಡಾರ್ಕ್ ಆಗ್ತಿರುತ್ತೆ. ಈಗ ಅಂಡರ್ ಆರ್ಮ್ಸ್ ಹತ್ರ ಎಲ್ಲ ಹಾಕೊಂಡಾಗ ಅದು ಕೂಡ ಡಾರ್ಕ್ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಪರ್ಫ್ಯೂಮ್ಸ್ ಎಲ್ಲದು ಕೂಡ ಅವಾಯ್ಡ್ ಮಾಡಿ ಈ ಒಂದು ಬಾಡಿ ವಾಶ್ ನೀವು ಅಂದ್ರೆ ಯೂಸ್ ಮಾಡಿದಾಗ ನಿಮಗೆ ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ನ ಇದು ಪ್ರೊವೈಡ್ ಮಾಡುತ್ತೆ, ಓಕೆನಾ. ಮತ್ತೆ ಏನಾದ್ರು ತುಂಬಾ ರ್ಯಾಷಸ್ ಏನಾದ್ರು ಇತ್ತು, ಇರಿಟೇಷನ್ ಏನಾದ್ರು ನಿಮ್ಮ ಬಾಡಿನಲ್ಲಿ ಏನಾದ್ರು ಆಗ್ತಿತ್ತು, ಸಣ್ಣ ಗುಳ್ಳೆ ಆಗಿರ್ಬೋದು, ಪೀಲಿಂಗ್ ಬರುವಂತದ್ದು, ಸೊ ಆ ರೀತಿನಲ್ಲೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ. ಇನ್ ಫ್ಯೂಚರ್ ಅಲ್ಲಿ ಬರ್ದಿರೋ ಹಾಗೇನೂ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಇದು ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಬಾಡಿಗೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಟ್ರಾಬೆರಿ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಅಂಡ್ ಮೇನ್ ಆಗಿ ನಿಮ್ಮ ಬಾಡಿನಲ್ಲಿ ಏನಾದ್ರು ಆಕ್ನೆ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಈಗ ಸಣ್ಣ ಗುಳ್ಳೆಗಳು ಮೊಡವೆಗಳೆಲ್ಲ ಆಗ್ತಿರತ್ತೆ ನೋಡಿ. ಸೊ ಬಟ್ ಆಕ್ನೆ ಆಗಿರ್ಬೋದು, ಬ್ಯಾಕ್ ಆಕ್ನೆ ಆಗಿರ್ಬೋದು, ಸೊ ಈ ರೀತಿನೆಲ್ಲ ನಿಮ್ಗೆ ಏನಾದ್ರು ಆಕ್ನೆ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ. ಅದ್ರ ಬ್ಯಾಕ್ಟೀರಿಯಾಸ್ನ ಇದು ತುಂಬಾ ಚೆನ್ನಾಗಿ ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆದಾಗ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್, ರೆಡ್ನೆಸ್ ಏನು ಕೂಡ ಇರೋದಿಲ್ಲ. ಆಲ್ರೆಡಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ನ ಇದು ಮಾಡೋದಿಲ್ಲ. ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಓಕೆನಾ. ಸೊ ನಾರ್ಮಲ್ ಸೋಪ್ ಎಲ್ಲ ಯೂಸ್ ಮಾಡೋಕ್ಕಿಂತ ಈ ರೀತಿನಲ್ಲಿ ನೀರುವಂತ ಬಾಡಿ ವಾಶ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಮತ್ತೆ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಇದು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ವೈ? ಬಿಕಾಸ್ ಈ ಒಂದು ಬಾಡಿ ವಾಶ್ ಅಲ್ಲಿ 1% ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಸೊ ಹಾಗಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಅಂಡರ್ ಆರ್ಮ್ಸ್ ಹತ್ರ ಏನಾದ್ರು ಬ್ಲಾಕ್ ಆಗಿತ್ತು, ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಇದಷ್ಟು ಬೆನಿಫಿಟ್ಸ್ ಈ ಒಂದು ಬಾಡಿ ವಾಶ್ ನೀವು ಯೂಸ್ ಮಾಡೋದ್ರಿಂದ ಸಿಗುತ್ತೆ. ಅಂಡ್ ಈ ಒಂದು ಬಾಡಿ ವಾಶ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾರ್ಮಲ್ ಆಗಿ ನೀವು ಸ್ನಾನ ಮಾಡ್ಕೊಂಡಾಗ ಹೇಗೆ ನಿಮ್ಮ ಬಾಡಿ ಎಲ್ಲ ವೆಟ್ ಮಾಡ್ಕೊಂತಿರಲ್ಲ, ಸೊ ಹಾಗೆ ನೀವು ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿರೋ ನೀರನ್ನ ನೀವು ಯೂಸ್ ಮಾಡಬೇಕು. ತುಂಬಾ ಬಿಸಿ ನೀರು ಎಲ್ಲದೂ ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಾರ್ಮಲ್ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ನೀಟಾಗಿ ಬಾಡಿ ಎಲ್ಲ ವೆಟ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಳ್ಳಿ, ಓಕೆನಾ. ಸೊ ತಗೊಂಡು ಓವರ್ ಆಲ್ ನಿಮ್ಮ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದರ ನೀವು ಎಕ್ಸ್ಟ್ರಾ ಏನಾದ್ರು ಬ್ರಷ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೋಡಿ ಈ ರೀತಿನಲ್ಲಿರುವಂಥ ಬ್ರಷ್ನ ನೀವು ತಗೊಳ್ಳಿ.
ಮಾಡ್ಕೊಳ್ಳಿ. ಅವಾಗ ನಿಮಗೆ ತುಂಬ ಡ್ಯೂರಾಬಿಲಿಟಿ ಕೂಡ ತುಂಬ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ನಾರ್ಮಲ್ ಬೇರೆ ಯಾವ್ದಾರು ನೀವು ಬಾಡಿಗೆಲ್ಲ ಯೂಸ್ ಮಾಡೋಂಥ ಬ್ರಷ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿಲಿರುವಂಥ ಬ್ರಷ್ ಯೂಸ್ ಮಾಡಿ. ಅವಾಗ ನಿಮಗೆ ತುಂಬ ದಿನದವರೆಗೂ ಕೂಡ ಈ ಒಂದು ಬಾಡಿ ವಾಶ್ ನಿಮಗೆ ಬರುತ್ತೆ. ಸೊ ಅದರಿಂದ ನೀವು ನೀಟಾಗಿ ನಿಮ್ಮ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಅಗೇನ್ ಸ್ನಾನ ಮಾಡ್ಕೊಳ್ಳಿ. ಅದಾದಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಡ್ರೈ ಆದಮೇಲೆ ನೀವು ಅಂಡರ್ ಆರ್ಮ್ ರೋಲ್ ಆನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಅಂದರೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಇತ್ತು ಅಂತ ಹೇಳಿದ್ರೆ ಬಿ ಬಾಡಿ ವೈಸ್ ಅವ್ರದ್ದು ಅಂಡರ್ ಆರ್ಮ್ ರೋಲ್ ಆನ್ ಇದೆ. ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ. ಬೈ ಚಾನ್ಸ್ ಆ ವಿಡಿಯೋ ನೀವೇನಾದ್ರು ನೋಡಿಲ್ಲ, ಮಿಸ್ ಆಗಿತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಇತ್ತು, ತುಂಬ ಬಾಡಿ ಸ್ಮೆಲ್ ಬರ್ತಿತ್ತು ಅಂತ ಹೇಳಿದ್ರೆ ಸೊ ನೀವು ಆ ಒಂದು ರೋಲ್ ಆನ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅವಾಗ ಇನ್ನೂ ಬೇಗನೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ಆಮೇಲೆ ನೆಕ್ಸ್ಟ್ ನಿಮ್ಮ ಬಾಡಿಗೆಲ್ಲ ನೀವು ಸನ್ಸ್ಕ್ರೀನ್ ಲೋಷನ್ ಏನಿರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ಪಿಗ್ಮೆಂಟೇಷನ್ ಏನೂ ಕೂಡ ಆಗೋದಿಲ್ಲ, ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಈ ಬಾಡಿ ವಾಶ್ ನೀವು ಪರ್ಮನೆಂಟ್ ಆಗೋ ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ ಫ್ಯೂಚರ್ ಅಲ್ಲಿ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಆಲ್ಸೋ ಆಲ್ರೆಡಿ ಬಂದಿತ್ತು ಅಂತ ಹೇಳಿದ್ರೆ ನಾನು ಹೇಳಿರೋ ಏನೆಲ್ಲ ಹೇಳಿದ್ದಲ್ವಾ ಸೊ ಅದೆಲ್ಲ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರತಿದಿನ ನೀವು ಸ್ನಾನ ಮಾಡುವಾಗ ಸೊ ಈ ಒಂದು ಬಾಡಿ ವಾಶ್ ಯೂಸ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಎಷ್ಟು ದಿನದ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮಗೆ ಮಿನಿಮಮ್ ಒಂದು 3 months ಒಳಗಡೆ ನೀವು ವಿಸಿಬಲ್ ರಿಸಲ್ಟ್ ನ ನೀವು ನೋಡಬಹುದು ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಒಂದು ಬಾಡಿ ವಾಶ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 329 rupees ಅಲ್ಲಿ ಸಿಗುತ್ತೆ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 399, 649 ಸೊ ಹೀಗೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂದ್ರೆ 75 ml ಮತ್ತೆ 500 ml ಸೊ ಹೀಗೆ ml ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಎಷ್ಟು ml ಅಲ್ಲಿ ಬೇಕು ಅಂದ್ರೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಆ ಕ್ವಾಂಟಿಟಿ ತಗೋಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಒರಿಜಿನಲ್ ಲಿಂಕ್. ಆ ಮೂಲಕನೇ ಹೋಗಿ ನೀವು ಆರ್ಡರ್ ಮಾಡ್ಕೊಡಿ. ಬೇರೆ ಲಿಂಕ್ ಅಲ್ಲಿ ಅಥವಾ ಬೇರೆ ಸೈಟ್ ಅಲ್ಲಿ ನೀವು ತಗೊಂಡು ಡೂಪ್ ಎಲ್ಲ ಬಂತು ಅಂತ ಹೇಳಿದ್ರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ನಾನು ಕೊಟ್ಟಿರೋಂಥ ಲಿಂಕ್ ಮೂಲಕನೇ ತಗೊಳ್ಳಿ. ಸೊ ಅವಾಗ ನಿಮಗೆ ಒರಿಜಿನಲ್ ಪ್ರಾಡಕ್ಟೇ ಬರುತ್ತೆ. ಅಂಡ್ ಈ ಒಂದು ಬಾಡಿ ವಾಶ್ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಅಬೌಟ್ 12 years ಇದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಪ್ರೆಗ್ನೆಂಟ್ ಲೇಡೀಸ್, ಬೆಸ್ಟ್ ಫೀಡಿಂಗ್ ಮದರ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.